ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು ಯಾವಾಗ ಜಮೆ ಆಗುತ್ತೆ. ಈಗ ಆಲ್ರೆಡಿ 19ನೇ ಕಂತು ಈ ಮೇ 18ನೇ ತಾರೀಕಿನಿಂದ ಬಿಡುಗಡೆ ಪ್ರಾರಂಭ ಆಗಿದೆ. ಎಷ್ಟು ಜನರಿಗೆ ಬಂದಿದೆ, ಇದೇ ಸ್ಪೀಡಲ್ಲಿ ಜಮೆ ಆದರೆ ಉಳಿದವರಿಗೆ ಯಾವಾಗ ಹಣ ಜಮೆ ಆಗುತ್ತೆ, ಅದರ ಜೊತೆಯಲ್ಲಿ 20ನೇ ಕಂತು ಯಾವಾಗ ಬರುತ್ತೆ ಅನ್ನೋ ಮಾಹಿತಿ ಇರುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ಮೊದಲನೇದಾಗಿ ಮೇ 18ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತು ಜಮೆ ಆಗಲಿಕ್ಕೆ ಶುರುವಾಯಿತು. ಬಟ್ ಆದರೆ ಮೇ 18ನೇ ತಾರೀಕು ಬರೀ ಆರಂಭ ಅಷ್ಟೇ. ಕೇವಲ 1-2% ಜನರಿಗೆ ಜಮೆ ಆಗಿತ್ತು. ಮೇ 19 ಅಂದರೆ ನಿನ್ನೆ ದಿನ ಸಾಕಷ್ಟು ಜನರಿಗೆ ಹಣ ಜಮೆ ಆಗಿದೆ. ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು, ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇರಬಹುದು. 45% ಜನ ಹಣ ಜಮೆ ಆಗಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಕೇವಲ 2 ದಿನದಲ್ಲಿ 45% ಜನರಿಗೆ ಹಣ ಜಮೆ ಆಗಿದೆ. ಅಂದರೆ ಅರ್ಧದಷ್ಟು ಜನರಿಗೆ ಒಂದೇ ದಿನದಲ್ಲಿ ಜಮೆ ಆಗಿದೆ. ಜಿಲ್ಲೆವರು ಯಾವ ರೀತಿ ಬಿಡುಗಡೆ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ನಾವೆಲ್ಲ ಗಮನಿಸಿದಾಗ ಆಲ್ಮೋಸ್ಟ್ ಎಲ್ಲ ಈಗ ಈ 3 ಹಂತದಲ್ಲಿ ಬಿಡುಗಡೆ ಆಗ್ತಾ ಇತ್ತು. ಮೊದಲು ಒಂದು 10 ಜಿಲ್ಲೆಗೆ, ಆಮೇಲೆ ಒಂದು 10 ಜಿಲ್ಲೆಗೆ, ಆಮೇಲೆ ಲಾಸ್ಟ್ ಒಂದು 10 ಜಿಲ್ಲೆಗೆ, ಈ ರೀತಿಯಾಗಿ ಡಿವೈಡ್ ಮಾಡಿ ಜಮೆ ಆಗ್ತಾ ಇತ್ತು. ಕೊನೆಯ ಹಂತದಲ್ಲಿ ಹಾಸನ, ಮಂಡ್ಯ, ಮಂಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಈ ಜಿಲ್ಲೆಗಳಿಗೆ ಕೊನೆಯ ಹಂತದಲ್ಲಿ ಯಾವಾಗಲೂ ಬಿಡುಗಡೆ ಆಗ್ತಾ ಇತ್ತು. ಬಟ್ ಆದರೆ ಇವಾಗ ಬಿಡುಗಡೆ ಮಾಡುವಂಥ ಪ್ರಕ್ರಿಯೆಯನ್ನು ಬದಲಾವಣೆ ಮಾಡಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಲೇ ಹೇಳಬಹುದು. ಯಾಕೆ ಅಂದರೆ ಒಂದೇ ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಆರಂಭ ಆಗಿದೆ. ನಿಮ್ಮ ಜಿಲ್ಲೆಗೂ ಕೂಡ ಹಣ ಬಂದಿದೆಯೋ ಇಲ್ವೋ ತಪ್ಪದೇ ಕಮೆಂಟ್ ಮಾಡಿ, ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿ. ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 45% ಇತ್ತು. ಇವತ್ತು ಬೆಳಗ್ಗೆ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. ಇವತ್ತು ಕೂಡ ಸಾಕಷ್ಟು ಜನ ವೋಟ್ ಮಾಡ್ತಾ ಇದ್ದಾರೆ. 55% ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತು ಜಮೆ ಆಗಿದೆ. ಇದೇ ಸ್ಪೀಡಲ್ಲಿ ಜಮೆ ಆದರೆ ಕೇವಲ 3-4 ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಹಣ ಜಮೆ ಆಗುತ್ತೆ. ನಿಮಗೂ ಕೂಡ ಇನ್ನೂ ಹಣ ಬಂದಿಲ್ಲ, ನಿಮ್ಮ ಜಿಲ್ಲೆಗೆ ಜಮೆ ಆಗೋದಕ್ಕೆ ಶುರುವಾಗಿದೆ. ಸಾಕಷ್ಟು ಕಮೆಂಟ್ ಬರ್ತಿದೆ ಹಣ ಜಮೆ ಆಗಿಲ್ಲ ಅಂದರೆ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಇನ್ನು 3-4 ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮೆ ಆಗುತ್ತೆ. ಇದೇ ಸ್ಪೀಡಲ್ಲಿ ಜಮೆ ಆದರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು ಯಾವಾಗ ಬರುತ್ತೆ. ಈಗ 19ನೇ ಕಂತು ಪಡ್ಕೊಂಡವರು 20ನೇ ಕಂತು ಬಗ್ಗೆ ಸಹಜವಾಗಿ ಥಿಂಕ್ ಮಾಡ್ತಾರೆ. ಯಾಕಂದರೆ ಇದು ಮೇ ತಿಂಗಳು ನಡೀತಾ ಇದೆ. ಬರಬೇಕಾಗಿರೋದು ಈಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಹಾಗಾಗಿ 19 ಮತ್ತು 20ನೇ ಕಂತಿನ ಹಣ ಎರಡು ಒಟ್ಟಿಗೆ ಪ್ರೋಸೆಸ್ ಆಗಿರೋದ್ರಿಂದ ನಿಮಗೆ ಶೀಘ್ರದಲ್ಲೇ ಅಂದರೆ ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ 20ನೇ ಕಂತು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ ಈ ಮಾರ್ಚ್ ತಿಂಗಳ ಎಂಡ್ ಒಳಗಡೆ 19 ಮತ್ತು 20ನೇ ಕಂತಿನ ಹಣ ಕೂಡ ಜಮೆ ಆಗುತ್ತೆ. ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ತಪ್ಪದೆ ಎಲ್ಲರೂ ನಿಮಗೆ ಹಣ ಜಮೆ ಆಗಿದೆಯೋ ಇಲ್ವೋ ಕಮೆಂಟ್ ಮಾಡಿ. ಹಾಗೆ ಕಮ್ಯುನಿಟಿ ಪೋಸ್ಟ್ಗೆ ವೋಟ್ ಮಾಡೋದನ್ನು ಮರಿಬೇಡಿ. ಪ್ರೂಫ್ ಕಳಿಸುವಂಥ ಅಗತ್ಯ ಇಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಸಾವಿರಾರು ಜನ ಕಮೆಂಟ್ಗಳು ಮಾಡಿ ಎಲ್ಲ ಚಾನಲಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ನೀವು ಪ್ರೂಫ್ ಕಳಿಸುವಂಥ ಅವಶ್ಯಕತೆ ಇಲ್ಲ. 20ನೇ ಕಂತಿನ ಹಣ ಆದಷ್ಟು ಬೇಗ ಸರ್ಕಾರ ಬಿಡುಗಡೆ ಮಾಡಲಿ, ಇದೇ ರೀತಿಯೇ ಜಮೆ ಮಾಡಲಿ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ.